ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೇತನ ಟ್ಯಾರೆಟ್ ಕ್ವೀನ್ ಮಾತಾಡ್ತಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಈ ವಾರಕ್ಕಾಗಿದ್ದು ಮೇಷರಾಶಿಯವ್ರಿಗೆ ಏನು ಮೆಸೇಜ್ ಕೊಡ್ತಿದ್ದಾರೆ ಟ್ಯಾರೆಟ್ ಗೈಡೆನ್ಸ್ ನೋಡೋಣ. ಮೇಷರಾಶಿಯವರು ಓಕೆನಾ? ಮೇಷರಾಶಿಯವ್ರಿಗೆ ಈ ವಾರ ಹೇಗಿರುತ್ತೆ ಅಂತ ನೋಡೋಣ. ನೋಡಿ, ಕರೆಂಟ್ ಸಿಚುವೇಶನ್ ನೀವು ತುಂಬ ಕನ್ಫ್ಯೂಸ್ ಮೈಂಡಲ್ಲಿದ್ದೀರಾ. ತುಂಬ ವಿಷಯಕ್ಕೆ ಯಾವುದೋ ಒಂದು ವಿಷಯ ಅನ್ಕೊಂಡು ತುಂಬ ಭಯ ಪಡ್ತಿರ್ತೀರಾ. ಅದೇ ಥರ ಮೇಷರಾಶಿಯವರು ಹೋಗ್ತಿರೋ ದಾರಿನೂ ತುಂಬ ತಪ್ಪಿದೆ. ಈ ಟೈಮಲ್ಲಿ ನೀವು ಏನೇ ಮಾಡಬೇಕಾದ್ರೂ ನಿಧಾನ ಮಾಡಬೇಕು. ನಿಮ್ಮ ಜೊತೆಲಿರೋ ಫ್ರೆಂಡ್ಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ಯಾರೋ ಒಂದು ಪರ್ಸನ್ ನಿಮ್ಮನ್ನು ಜೊತೇಲಿ ಇದ್ಕೊಂಡೆ ಚೀಟ್ ಮಾಡ್ತಿದ್ದಾರೆ ಅಂತ ಬರ್ತಿದೆ. ಅದೇ ಥರ ನೀವು ಮಾಡೋ ಅಂಥ ಕೆಲಸಗಳು ಬಂದು ಸ್ವಲ್ಪ ಈ ಟೈಮಲ್ಲಿ ಯಾರಿಗೂ ಹೋಪ್ ಕೊಡೋಕೆ ಹೋಗಬೇಡಿ. ಏನೇ ಮಾಡಬೇಕಾದ್ರೂ ನನ್ನ ಕೈಲಿ ಮಾಡೋಕ್ಕಾಗುತ್ತೆ ಅಂತ ಬಿಲೀವ್ ಮಾಡಬೇಡಿ. ಈ ಟೈಮ್ ಬಂದು ನಿಮಗೆ ನಾಟ್ ಗುಡ್, ಓಕೆನಾ? ನಿಮಗೆ ಟೈಮ್ ಸ್ವಲ್ಪ ಚೆನ್ನಾಗಿಲ್ಲ. ನೀವು ಈ ಟೈಮಲ್ಲಿ ಬಂದು ಸ್ವಲ್ಪ ನೀವು ಪ್ರತಿಯೊಂದು ವಿಷಯನೂ ನಿಧಾನ ಮಾಡೋದು ಒಳ್ಳೆಯದು ಅಂತ ಬರ್ತಿದೆ. ಅದೇ ಥರ ಹೆಲ್ತ್ ರಿಲೇಟಿವ್ನು ಈ ಟೈಮಲ್ಲಿ ಈ ವಾರದಲ್ಲಿ ನಿಮಗೆ ಹೆಲ್ತ್ ವೈಸು ಸ್ವಲ್ಪ ಹುಷಾರು ತಪ್ತೀರ ಅಂತ ಬರ್ತಿದೆ. ಆದಷ್ಟು ಲಿಕ್ವಿಡ್ ಐಟಮ್ ಜಾಸ್ತಿ ತೊಗೊಳ್ಳಿ. ಅದೇ ಥರ ಈ ಟೈಮಲ್ಲಿ ಬಂದು ನೀವು ಮಾಡಬೇಕಾಗಿರೋ ಮೇಯ್ನ್ ಕೆಲಸ ಏನಂದರೆ, ತುಂಬ ಕನ್ಫ್ಯೂಸ್ ಮೈಂಡಲ್ಲಿದ್ದರೆ ಯಾವುದೊಂದು ಡಿಸಿಷನ್ ತೊಗೋಬೇಡ್ದು. ಅದೇ ಥರ ಯಾರ ಜೊತೆನೂ ಬಿಕಾಸ್ ಬಿಸ್ನೆಸ್ ಡೀಲಿಂಗ್ ಮಾಡೋದು ಈ ಥರ ಯಾವುದು ಮಾಡೋಕ್ಕೆ ಹೋಗಬೇಡಿ. ನೀವು ಆದಷ್ಟು ದೇವ್ರನ್ನ ಪ್ರಾರ್ಥನೆ ಮಾಡೋದು ತುಂಬ ಇಷ್ಟ. ಇಲ್ಲಾಂದರೆ ಒಂದು ಟೆಂಪಲ್ ವಿಸಿಟ್ ಮಾಡಿ, ದುರ್ಗಾದೇವಿ ಟೆಂಪಲ್, ಕಾಳಿಗಮ್ಮ ಟೆಂಪಲ್ ವಿಸಿಟ್ ಮಾಡಿ. ಅದು ನಿಮ್ಗೆ ಒಳ್ಳೆ ಚೇಂಜಸ್ ಕೊಡುತ್ತೆ. ಈವ್ನಿಂಗ್ ಮೂನ್ ಚಂದ್ರನ್ನ ಬೇಡ್ಕೊಳ್ಳಿ, ಅದು ನಿಮ್ಗೆ ಒಳ್ಳೆ ವೈಬ್ ಚೇಂಜಸ್ ಕೊಡುತ್ತೆ. ಈ ಟೈಮಲ್ಲಿ ಬಂದು ಮೇಷರಾಶಿಯವ್ರು ಬಂದು ಡಿಸಿಷನ್ ತೊಗೊಳಕ್ಕೆ ಹೋಗ್ಬೇಡ್ದು. ಯಾಕಂದರೆ ನೀವು ತುಂಬ ಕನ್ಫ್ಯೂಸ್ ಮೈಂಡಲ್ಲಿದ್ದೀರಾ. ವಾಲಂಟ್ರಿ ಪ್ರಾಬ್ಲಮಲ್ಲಿ ನೀವು ಸಿಗಾಕ್ಕೊಳ್ತೀರಂತ ಬರ್ತಿದೆ. ಆದಷ್ಟು ನೀವು ದೇವ್ರನ್ನ ಪ್ರಾರ್ಥನೆ ಮಾಡೋದು ನಿಮ್ಗೆ ಒಳ್ಳೆ ಚೇಂಜಸ್ ಕೊಡುತ್ತೆ ಈ ವಾರದಲ್ಲಿ. ಆದಷ್ಟು ಸ್ವಲ್ಪ ಹುಷಾರಾಗಿರಬೇಕು ನೀವು ಅಂತ ಬರ್ತಿದೆ. ಮೇಷರಾಶಿಯವರು ಆದಷ್ಟು ನಿಮಗೆ ಏಂಜಲ್ ನಂಬರ್ 111 ಅನ್ನೋದು ಟೈಪ್ ಮಾಡಿಬಿಡಿ ಕಮೆಂಟ್ ಬಾಕ್ಸಲ್ಲಿ. ಓಕೆ ಗಾಯ್ಸ್.